ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಗುರುಗಳಿಗೆ ಹಾಗೂ ಪ್ರೀತಿಯ ಪುಟಾಣಿಗಳಿಗೆ ಶುಭಾಶಯಗಳನ್ನು ಹೋಗ್ತಾ ಗುರುವಿನರಿಗೆ ವಂದಿಸ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೇವೆ. ಅದಕ್ಕೂ ಮೊದಲು ಒಂದೆರಡು ಮಾತು. ಈಗ ನಾವು ಮನೇಲಿರ್ತೇವಲ್ಲ, ನಮಗೆ ಬೋರ್ ಆಗುತ್ತೆ. ಕೆಲವು ಸರ್ತಿ ಆಟ ಆಡ್ತೇವೆ. ಎಷ್ಟು ಅಂತ ಆಟ ಆಡೋದು? ಟಿವಿ ನೋಡ್ತೇವೆ, ಮೊಬೈಲ್ ನೋಡ್ತೇವೆ ಅಲ್ವಾ? ಆದರೆ ತುಂಬ ಹಿಂದಿನ ಕಾಲದಲ್ಲಿ ಕರೆಂಟೇ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಟಿವಿ ಇರಲಿಲ್ಲ, ಕರೆಂಟೇ ಇರಲಿಲ್ಲ. ಅವರಿಗೆಲ್ಲ ಬೇಸರ ಆದಾಗ ಅವ್ರು ಏನು ಮಾಡ್ತಿದ್ರು? ಈ ಯಕ್ಷಗಾನಗಳನ್ನು, ನಾಟಕಗಳನ್ನು, ಬೇರೆ ಬೇರೆ ಜನಪದ ಪ್ರಕಾರಗಳನ್ನು ಅದರಲ್ಲಿ ತೊಡಗಿಸಿಕೊಂಡು ಸಂತೋಷವನ್ನು ಪಡ್ಕೊಳ್ತಾ ಇದ್ರು. ಹಾಗೆ ಒಂದಷ್ಟು ಜನ ಹಳೆ ಕನ್ನಡದ ಕಾವ್ಯಗಳನ್ನು, ಪಂಪ, ರನ್ನ, ಪೊನ್ನ, ಜನ್ನ ಕೇಳಿದಿರಲ್ಲ, ಮಹಾನ್ ಕವಿಗಳು, ಕನ್ನಡ ನಾಡಿನ ಮಹಾನ್ ಕವಿಗಳು. ಅವರು ಕಾವ್ಯಗಳನ್ನು ಬರಿತಾ ಇದ್ರು, ಇಂತಿಂಥ ತಪ್ಪದ ಪುಸ್ತಕಗಳನ್ನು ಬರಿತಾ ಇದ್ರು. ನಮಗೆ ಟೀಚರ್ಸ್ ಹೇಳುವ ಒಂದೆರಡು ಪೇಜಿನ ಹೋಮ್ವರ್ಕೇ ಕಷ್ಟ ಆಗುತ್ತೆ ಬರೀಲಿಕ್ಕೆ. ಇಂತಿಂಥ ತಪ್ಪದ ಪುಸ್ತಕ ಬರೀಬೇಕಿದ್ರೆ ಎಷ್ಟು ಕಷ್ಟ ಇಲ್ಲ ಅವರಿಗೆಲ್ಲ ಅಲ್ವಾ? ಅಂತಂತಹ ಮಹಾನ್ ಕಾವ್ಯಗಳನ್ನು ಬರಿತಾ ಇದ್ರು. ಆ ಕಾವ್ಯಗಳನ್ನ ರಾಗಬದ್ಧವಾಗಿ, ಯಾವುದೇ ರಾಗದಲ್ಲಿ ರಾಗಬದ್ಧವಾಗಿ ಯಾರೋ ಒಬ್ರು ಹಾಡ್ತಾ ಇದ್ರು, ಮತ್ತೊಬ್ರು ಅದಕ್ಕೆ ಅರ್ಥವನ್ನ ಹೇಳ್ತಾ ಇದ್ರು. ಊರಿನ ದೇವಸ್ಥಾನದಲ್ಲೋ ಯಾವುದೋ ಒಂದು ಜಾಗದಲ್ಲೋ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ಒಂದಿಷ್ಟು ಜನ ಹಳ್ಳಿಯವರು ಎಲ್ಲ ಬಂದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಹೀಗೆ ಕೂತ್ಕೊಂಡು ಕೇಳ್ತಾ ಇದ್ರು. ಹಾಡುಗಾರರು ಚೆನ್ನಾಗಿ ಹಾಡ್ತಾ ಇದ್ರು. ಅವ್ರನ್ನ ಗಮಕಿಗಳು ಅಂತ ಹೇಳಿ ಕರಿತೇವೆ, ವಾಚನಕಾರರು ಅಂತ ಹೇಳಿ ಕರಿತೇವೆ. ಅದಕ್ಕೆ ಅರ್ಥ ಹೇಳುವವರನ್ನ ವ್ಯಾಖ್ಯಾನಕಾರರು ಅಂತ ಹೇಳಿ ಕರಿತೇವೆ. ಈ ಹಳೆಗನ್ನಡದ ಕಾವ್ಯಗಳನ್ನ ಈ ರೀತಿ ಹಾಡುವ, ಅರ್ಥ ಮಾಡಿಕೊಳ್ಳುವ ಕಲೆಯನ್ನ ಗಮಕ ಅಂತ ಹೇಳಿ ಕರಿತೇವೆ ನಾವು. ಇವತ್ತು ನಿಮ್ಗೆ ನಾವು ಪರಿಚಯ ಮಾಡ್ತಾ ಇರುವಂತದ್ದು ಗಮಕ ಅಂದ್ರೆ ಏನು, ಹೇಗಿರುತ್ತೆ, ಈ ತರ ಇರುತ್ತೆ. ಕುಮಾರವ್ಯಾಸ ಗದುಗಿನ ನಾರಾಯಣಪ್ಪ ಅಂತ ಹೆಸರು. ಗದಗ ಜಿಲ್ಲೆ ಅಂತ ಅಲ್ಲಿಯ ಕೋಳಿವಾಡ ಅಂತ ಒಂದು ಗ್ರಾಮ. ಆ ಗ್ರಾಮದವ ಆತ ಕುಮಾರವ್ಯಾಸ. ಅವನ ಹೆಸರು ಗದುಗಿನ ನಾರಾಯಣಪ್ಪ ಅಂತ. ಅವನಿಗೊಂದು ವಿಶೇಷವಾದ ಶಕ್ತಿ ಇತ್ತಂತೆ. ಏನಂತ ಹೇಳಿದ್ರೆ, ಅವನು ಓದು ಬರಹ ಏನು ಕಲ್ತಿರ್ಲಿಲ್ಲ. ಆ ಗದುಗಿನಲ್ಲಿ ವೀರನಾರಾಯಣ ಅಂತ ಒಂದು ದೇವಸ್ಥಾನ. ಅವನು ಪ್ರತಿ ದಿವಸ ದೇವಸ್ಥಾನದ ಹತ್ತಿರ ಇರುವ ಕೆರೆಯಲ್ಲಿ ಹೋಗಿ ಸ್ನಾನ ಮಾಡ್ತಿದ್ದ, ಮುಳುಗಿ ಹೇಳ್ತಾ ಇದ್ದ. ಆ ಕೆರೆಯಲ್ಲಿ ಮುಳುಗಿ ಎದ್ದ ತಕ್ಷಣ ಅವನಿಗೆ ಏನೋ ಒಂದು ವಿಶೇಷವಾದ ಶಕ್ತಿ ಬಂದ್ಬಿಡ್ತಿತ್ತು. ಅದೇನು ಶಕ್ತಿ ಅಂತ ಹೇಳಿದ್ರೆ, ಕಾವ್ಯವನ್ನು ರಚನೆ ಮಾಡುವಂತಹ ಶಕ್ತಿ. ಅದು ಎಲ್ಲಿವರೆಗೆ ಇರ್ತಿತ್ತು? ಅವನು ಒದ್ದೆ ಬಟ್ಟೆಯಲ್ಲಿ ಬಂದು ಒಂದು ಕಂಬದ ಹತ್ರ ಕೂತ್ಕೊಂಡು ಕಾವ್ಯ ರಚನೆ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ಆ ಬಟ್ಟೆ ಒಣಗೋ ತನಕ ಮಾತ್ರ ಅವನಿಗೆ ಆ ಶಕ್ತಿ ಇರ್ತಿತ್ತು. ಆಮೇಲೆ ಆ ಶಕ್ತಿ ಹೊರಟೋಗ್ತಿತ್ತು. ಅವತ್ತಿನ ಮುಗಿದ ಅಲ್ಲಿಗೆ. ಮತ್ತೆ ಮರುದಿನ ಸ್ನಾನ ಮಾಡಿ ಮತ್ತೆ ಪುನಃ ಆ ಕಾವ್ಯವನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು. ಇಲ್ಲಿ ಈ ರಾಮಾಯಣ ಮತ್ತೆ ಮಹಾಭಾರತ ಇವೆರಡನ್ನ ಭಾರತದ ಮಹಾಕಾವ್ಯಗಳು ಅಂತ ಹೇಳಿ ಕರೀತೇವೆ. ಈ ಮಹಾಭಾರತದಲ್ಲಿ ಎಷ್ಟು ಕಥೆಗಳು, ಉಪಕಥೆಗಳು ಬರುತ್ತೆ ಅಂತ ಹೇಳಿದ್ರೆ, ನೀವು ರಾಮಾಯಣ ಮತ್ತೆ ಮಹಾಭಾರತದ ಕಥೆಗಳನ್ನ ಓದಬೇಕು, ಕೇಳಬೇಕು. ಜೀವನಕ್ಕೆ ಬೇಕಾಗುವಂತ ಎಲ್ಲ ವಿಷಯಗಳು ಅದರಲ್ಲಿದೆ. ಅಲ್ಲಿ ಇಲ್ಲದೆ ಇರುವಂಥದ್ದು ಪ್ರಪಂಚದಲ್ಲೇ ಇಲ್ಲ. ಪ್ರಪಂಚದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವೂ ಕೂಡ ಈ ರಾಮಾಯಣ ಮಹಾಭಾರತದಲ್ಲಿ ಇದೆ. ಹಾಗಾಗಿ ಈ ಮಹಾನ್ ಕೃತಿಗಳನ್ನ, ಗ್ರಂಥಗಳನ್ನ ನೀವು ಮುಂದೆ ಓದಬೇಕು. ಇವಾಗಿಂದಲೇ ಕಥೆಗಳನ್ನ ಓದ್ತಾ 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 ಹೋಗ್ಬೇಕು. ಅರ್ಥ ಆಯ್ತಾ? ಹಾಗೆ ಕುವೆಂಪುರವರು ಈ ಗದುಗಿನ ನಾರಾಯಣಪ್ಪ ಬರೆದಂತಹ ಈ ಕೃತಿಯ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಕುಮಾರವ್ಯಾಸ ಅಷ್ಟು ಚಂದ ಬರೀತಾ ಇದ್ದ, ಅಷ್ಟು ಚಂದ ಬರೆದಿದ್ದ. ಹೇಗೆ ಬರ್ದ, ನಮ್ಮನ್ನು ಓದಲಿಕ್ಕೆ ಆಶ್ಚರ್ಯ. ಎಷ್ಟೋ ಪದಗಳು ನಮಗೆ ಅರ್ಥ ಆಗೋದಿಲ್ಲ. ಎಷ್ಟು ಚಂದ ಬರೆದಿದ್ದಾನೆ ಅಂತ ಹೇಳಿದ್ರೆ, ಅದನ್ನು ಓದ್ತಾ ಹೋದ್ರೆ ಎಷ್ಟು ಮನಸ್ಸಿಗೆ ಆನಂದ ಸಿಗುತ್ತೆ ಅಂತ ಹೇಳಿದ್ರೆ, ಮನುಷ್ಯನ ಜೀವನದ ಮುಖ್ಯ ಉದ್ದೇಶವೇ ಅದು. ಮನಸ್ಸಿಗೆ ಒಂದಷ್ಟು ಆನಂದವನ್ನು ತಂದುಕೊಳ್ಳೋದು. ತಿನ್ನೋದು ಎಷ್ಟು ತಿನ್ಬೋದು, ಇಲ್ಲಿವರೆಗೆ ತಿನ್ಬೋದು, ಮತ್ತೆ ತಿನ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಹೊರಗೆ ಬರುತ್ತೆ. ಆದ್ರೆ ಮನಸ್ಸಿನ ಆನಂದ ಹಾಗಲ್ಲ. ನಾವು ಗಮನ ಕೊಡಬೇಕಾದಂಥದ್ದು ಯಾವುದೇ ಬಾಹ್ಯ ಜೀವನಕ್ಕಲ್ಲ, ಮನಸ್ಸಿನ ಆನಂದಕ್ಕೆ ಹೆಚ್ಚು ಹೆಚ್ಚು ಗಮನ ಕೊಡಬೇಕು. ಅದಕ್ಕೆ ಈ ರೀತಿಯ ಒಂದು ಸಂಸ್ಕಾರಗಳನ್ನ ನಾವು ಕಲಿಬೇಕು. ಹಾಗೆ ಈ ಕುಮಾರವ್ಯಾಸ ಬರೆದಂತಹ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಹೇಳಿ ಕರಿತೇವೆ ನಾವು ಇದನ್ನು. ಕರ್ನಾಟಕ ಭಾರತ ಕಥಾಮಂಜರಿ ಅಂತ.
ಇದಿಷ್ಟು ಸೇರಿಸಿ ಒಂದು ಪುಸ್ತಕ ಇದೆ. ಇಷ್ಟು ದಪ್ಪ ಪುಸ್ತಕ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಎರಡೆರಡು ಪುಸ್ತಕ ಮಾಡಿ ಇಟ್ಟಿದ್ದಾರೆ. ಅಂತಹ ದೊಡ್ಡ ಪುಸ್ತಕವನ್ನ, ಗ್ರಂಥವನ್ನ ರಚನೆ ಮಾಡಿದ್ದಾನೆ ಕವಿ ಕುಮಾರವ್ಯಾಸ. ಆತ ಅದ್ರಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಯಾವ ಕಥೆ ಇದು ಅಂತ ಹೇಳ್ತಾನೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂದದಿ ಅಂತ. ಇದು ಕೃಷ್ಣನ ಕಥೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂದದಿ. ನೀವೆಲ್ಲರೂ ಕೂಡ ತುಂಬಾ ಆಹಾ ಓಹೋ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೇಕು. ಆ ರೀತಿಯಲ್ಲಿ ನಾನು ರಚನೆ ಮಾಡ್ತೇನೆ ಅಂತ ಹೇಳಿ ಬರೀತಾ ಹೋಗ್ತಾರೆ ಕೃಷ್ಣನ ಕಥೆಯನ್ನು. ಎಷ್ಟು ಚಂದ ಬರೆದಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಹಾಡ್ತಾ ಇದ್ರೆ ಮತ್ತಷ್ಟು ಕೇಳಬೇಕು ಅಂತ ಅನ್ಸುತ್ತೆ. ಈ ಮಹಾನ್ ಪುಸ್ತಕದಿಂದ, ಈ ಮಹಾನ್ ಸಮುದ್ರದಿಂದ ನಿಮ್ಗೆ ಇವತ್ತು 6 ಪದ್ಯಗಳನ್ನ ಹೆಕ್ಕಿ ಪಠ್ಯ ಪುಸ್ತಕಕ್ಕೆ ಹಾಕಿದ್ದಾರೆ. 6 ಪದ್ಯಗಳಿದೆ 7ನೇ ಕ್ಲಾಸಿನ ಪಠ್ಯ ಪುಸ್ತಕದಲ್ಲಿ. ಆ 6 ಪದ್ಯಗಳಿಗೆ ಇವತ್ತು ನಾವು ಗಮಕದ ಒಂದು ವಾಚನ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇವೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ಕಥಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸರ್ ಹೇಳಿದ ಹಾಗೆ ಕರ್ನಾಟಕ ಭಾರತ ಕಥಾ ಮಂಜರಿನಲ್ಲಿ ಶುರುವಾಗೋದು ಶ್ರೀವನಿತೆಯರ ಸನೆ ಅನ್ನೋ ಪದ್ಯದಿಂದ ಶುರುವಾಗುತ್ತೆ. ಎಲ್ಲಾ ಕವಿಗಳು ಸಹ ಅವರ ಆರಾಧ್ಯ ದೈವ ಅಂದ್ರೆ ಅವರು ಪೂಜೆ ಮಾಡೋ ದೇವರ ಬಗ್ಗೆ ಪದ್ಯಗಳನ್ನ ರಚನೆ ಮಾಡ್ತಾರೆ ಎಲ್ಲಾ ಕಾವ್ಯದಲ್ಲೂ. ಹಾಗೆ ಶ್ರೀವನಿತೆಯರ ಸನೆ ಅಂದ್ರೆ ಗದುಗಿನ ವೀರ ನಾರಾಯಣನ ಸ್ತುತಿಯೊಂದಿಗೆ ಈ ಕಾವ್ಯ ಶುರುವಾಗುತ್ತೆ. ಅದನ್ನ ಹೇಳ್ಬಿಟ್ಟು ನಿಮ್ಮ ಕಥೆಯಲ್ಲಿ ಬರೋ ಪದ್ಯನ ಓದಿ ಹಾಡ್ತೀನಿ. ಶ್ರೀವನಿತೆಯರ ಸನೆ ವಿಮಲರ ಜೀವ ಪೀಠನ ಪಿತನೆ ಜಗಗದಿ ಪಾವನನೆ ಸನಕಾದಿ ಸಜ್ಜನದಿ ಕರದಾತಾರ ರಾವಣ ಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನ ತಜನವ ಗದುಗಿನ ವೀರ ನಾರಾಯಣ ಆನತ ಜನವ ಕಾವುದು ಗದುಗಿನ ವೀರ ನಾರಾಯಣ. ಗದುಗಿನ ವೀರ ನಾರಾಯಣ ಕುಮಾರವ್ಯಾಸ ಕವಿಯ ಆರಾಧ್ಯ ದೈವ. ಹಾಗಾಗಿ ಅದರಿಂದ ಪ್ರಾರಂಭ ಮಾಡಿದ್ದಾನೆ. ಈ ಕಥಾ ಪ್ರಾರಂಭ ಇದು ಜನಪನಂಘ್ರಿಗೆ ಮಣಿದು ಪದ್ಯ ನಿಮಗೆಲ್ಲ ಗೊತ್ತಿದೆ ಅಲ್ವಾ? 7ನೇ ತರಗತಿ ಮಕ್ಕಳಿಗೆಲ್ಲ ಗೊತ್ತಿದೆ. ಅದನ್ನ ಮೊದಲು ಹೇಗೆ ಪದ ವಿಭಾಗ ಮಾಡಿಕೊಂಡು ಓದಬೇಕು, ಮೊದಲು ಓದಿ ಆಮೇಲೆ ಹಾಡ್ತೀನಿ. ಜನಪನಂಘ್ರಿಗೆ ಮಣಿದು ಕೈ ಮುಗಿದು ಎನಗೆ ಬೆಸಸೈ ಬೊಪ್ಪ ತಾ ಬಲ್ಲೆನು ಮಹಾ ಆಹವದೊಳಗೆ ಪದ್ಮವ್ಯೂಹ ಭೇದನವ ಅನುವರವ ಗೆಲುವೆನು ಕೃತಾಂತನ ಮನೆಗೆ ಕಳುಹುವೆನು ಅಹಿತರನು ನೀನ್ ಇನಿತು ಚಿಂತಿಸಲೇಕೆ ಕಾಳಗಕ್ಕೆ ಎನ್ನ ಕಳುಹೆಂದ. ಓದ್ತಾ ಇರೋ ಹಾಗೆ ನಿಮ್ಗೆಲ್ಲ ಅರ್ಥ ಆಗ್ಬಿಡುತ್ತೆ ಅಲ್ವಾ? ನಮ್ಮ ಗಮಕದಲ್ಲಿ ಇದಕ್ಕೆ ಯಾವ ರಾಗ ಹಾಕಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ ಅಂತ ಎಲ್ಲ ಇದೆ. ನೀವೆಲ್ಲ ಇದನ್ನ ಕಲಿಯುವಾಗ ನಿಮ್ಗೆ ಇದನ್ನೆಲ್ಲ ಮತ್ತೆ ವಿವರವಾಗಿ ನಾವು ಹೇಳ್ಕೊಡ್ತೀವಿ, ಆಯ್ತಾ? ಈಗ ಸದ್ಯಕ್ಕೆ ನಾನು ಇದಕ್ಕೆ ಮೋಹನ
ಮೋಹನ ಅನ್ನೋದು ಒಂದು ರಾಗದ ಹೆಸರು, ಅದನ್ನ ಹಾಕಿ ಹೇಳ್ತೀನಿ. ಜನಪನಂಗ್ರಿಗೆ ಮಣಿದು ಕೈ ಮುಗಿದು ಎನಗೆ ಬೆಸಸೈ ಬೊಪ್ಪ ಬಲ್ಲೆನು ಮಹಾ ಆಹವದೊಳಗೆ ಪದ್ಮವ್ಯೂಹ ಭೇದನವ ಅನುವರವ ಗೆಲುವೆನು ಗೆಲುವೆನು ಅನುವರವ ಕೃತಾಂತನ ಮನೆಗೆ ಕಳುಹುವೆನು ಅಹಿತರನು ನೀನಿತು ಚಿಂತಿಸಲೇಕೆ ಕಾಳಗಕ್ಕೆ ಎನ್ನ ಕಡುಹೆಂದ. ಕೇಳಿದ್ರಲ್ವಾ ಗಮಕ ಎಷ್ಟು ಚಂದದ ರಾಗ ಅಂತ ಹೇಳಿದ್ರೆ ನೇರವಾಗಿ ಹೋಗಿ ಹೃದಯವನ್ನ ಕಟ್ಟುತ್ತೆ ಆ ರಾಗಗಳು. ಮೋಹನ ರಾಗ, ಹೆಸರೇ ಮೋಹನ, ಅಷ್ಟು ಚಂದ ರಾಗ. ಕಥೆ ಏನು ಅಂತ ಹೇಳಿದ್ರೆ ನಿಮ್ಗೆ ಕೌರವರು ಮತ್ತೆ ಪಾಂಡವರ ಕಥೆ ಗೊತ್ತು ಅಲ್ವಾ? ಪಾಂಡವರನ್ನ ನಾಶ ಮಾಡಲೇಬೇಕು ಅನ್ನುವಂಥದ್ದು ಕೌರವರ ಒಂದು ದೊಡ್ಡ ಆಸೆ. ಅದಕ್ಕೋಸ್ಕರ ಚಿಕ್ಕವನಿರುವಾಗ ಭೀಮನಿಗೆ ದುರ್ಯೋಧನ ವಿಷದ ಲಾಡನ್ನ ತಿನ್ನಿಸ್ತಾನೆ. ಲಾಡನ್ನ ತಿನ್ನಿಸಿ ಭೀಮನನ್ನ ಒಂದು ದೊಡ್ಡ ನದಿಯೊಳಗೆ ಹಾಕಿ ಬಿಡ್ತಾನೆ. ಕತೆ ಕೇಳಿ ಮಧ್ಯೆ ಮಾತಾಡಬಾರ್ದು, ಗಂಭೀರವಾಗಿ ಕೂತ್ಕೊಳ್ಬೇಕು. ಇಲ್ಲಿದ್ರೆ ಏನಾಗುತ್ತೆ, ರಸಾಭಾಸ ಅಂತ ಹೇಳ್ತಾರೆ. ಹಾಗಾಗಿ ಬಿಡುತ್ತೆ. ಗಮನ ಇಟ್ಟು ಕಿವಿ ಮಾತ್ರ ಓಪನ್ ಮಾಡ್ಕೊಳ್ಳಿ, ಕಣ್ಣು ಮಾತ್ರ ಓಪನ್ ಮಾಡ್ಕೊಳ್ಳಿ. ಕತೆ ಮುಗಿಯುವವರೆಗೆ ಬಾಯಿ ಓಪನ್ ಮಾಡ್ಲಿಕ್ಕಿಲ್ಲ. ಅರ್ಥ ಆಯ್ತಾ? ವೆರಿ ಗುಡ್. ಈಗ ಕತೆಗೆ ಹೋಗುವ. ಏನಂತ ಹೇಳಿದ್ರೆ ಭೀಮನನ್ನ ಹೇಗಾದ್ರೂ ಮಾಡಿ ಸಾಯಿಸ್ಬೇಕು. ಭೀಮ ಏನ್ ಮಾಡ್ತಿದ್ದ, ಈ ಕೌರವರೆಲ್ಲ ಚಿಕ್ಕವರಿರುವಾಗ ಮರಕೋತಿ ಆಟ ಆಡ್ತಿದ್ರೆ ಮರದ ಬುಡವನ್ನು ಹಿಡ್ಕೊಂಡು ಅಲಗಾಡಿಸಿ ಬಿಡ್ತಿದ್ದ. ಅವರೆಲ್ಲ ಬಿದ್ದು ಬಿದ್ದು ಕೈ ಕಾಲಲ್ಲಿ ನೋವು ಮಾಡ್ಕೊಳ್ತಾ ಇದ್ರು. ಭೀಮನ್ ನೋಡಿದ್ರೆ ಕೌರವರಿಗೆ ಸಿಟ್ಟು. ಹೇಗಾದ್ರೂ ಮಾಡಿ ಭೀಮನ ನಾಶ ಮಾಡ್ಬೇಕು ಅಂತ ಹೇಳಿ ಅವನಿಗೆ ವಿಷದ ಲಾಡನ್ನ ತಿನ್ನಿಸಿ ಒಂದು ದೊಡ್ಡ ಅವನ ಕೈ ಕಾಲನ್ನು ಕಟ್ಟಿ, ಅವನಿಗೆ ಪ್ರಜ್ಞೆ ತಪ್ಪಿದ ಮೇಲೆ ವಿಷದ ಲಾಡನ್ನು ತಿನ್ನಿಸ್ತಾರೆ. ಫಸ್ಟ್ ಕೈ ಕಾಲು ಕಟ್ತಾರೆ, ಅವನ ಪ್ರಜ್ಞೆ ತಪ್ಪಿರುತ್ತಲ್ಲ ಒಂದು ದೊಡ್ಡ ನದಿಗೆ ಹಾಕ್ತಾರೆ. ಹೇಗೂ ಬದುಕೊಂಡು ಬರ್ತಾನೆ. ಆಮೇಲೆ ದೊಡ್ಡವರಾದ ಮೇಲೆ ಅರಗಿನ ಮನೆ ಅಂದ್ರೆ ಒಂದು ದೊಡ್ಡ ಅರಮನೆಯನ್ನು ಕಟ್ತಾರೆ. ಅದು ಅರಮನೆಗೆ ಕಟ್ಟಿದ್ದು ಯಾವುದರಿಂದ? ಮೇಣದಿಂದ ಕಟ್ಟಿದ್ದು, ಗೊತ್ತೇ ಆಗೋದಿಲ್ಲ. ಮೇಣದಿಂದ ಅರಗಿನ ಮನೆಯನ್ನ ಕಟ್ಟಿ ಪಾಂಡವರನ್ನೆಲ್ಲ ಅದರೊಳಗೆ ಕಳಿಸಿ ಈ ಕಡೆಯಿಂದ ಬೆಂಕಿ ಹಾಕಿ ಬಿಡ್ತಾರೆ. ಅದರೊಳಗೆ ಸುಟ್ಟೇ ಹೋಗ್ಲಿ ಅಂತ ಹೇಳಿ ಅಲ್ಲೂ ಪಾಂಡವರು ಬದುಕೊಳ್ತಾರೆ. ಹೀಗೆ ಜನ್ಮತಃ ಪಾಂಡವರನ್ನ ನೋಡಿದ್ರೆ ಕೌರವನಿಗೆ ದ್ವೇಷ. ಹೇಗಾದ್ರೂ ಮಾಡಿ ಅವರನ್ನು ಸಾಯಿಸಬೇಕು ಅಂತ. ಈ ದ್ವೇಷಕ್ಕೋಸ್ಕರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕೊನೆಗೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಯುದ್ಧ ಶುರುವಾಗಿದೆ. ದುರ್ಯೋಧನಿಗೆ ಸಿಟ್ಟು ಬರ್ತಾ ಇದೆ. ಏನು ಮಾಡಿದ್ರು ನಮ್ಮ ಹತ್ರ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವರನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಆಗ ದ್ರೋಣ ಒಂದು ಉಪಾಯವನ್ನು ಹುಡ್ತಾನೆ. ಏನಂತ ಹೇಳಿದ್ರೆ ಒಂದು ಪದ್ಮ ವ್ಯೂಹವನ್ನ ರಚನೆ ಮಾಡೋಣ. ರಾತ್ರಿ ಕೂತ್ಕೊಂಡು ಅವರೆಲ್ಲರೂ ಕೂಡ ಒಂದು ದೊಡ್ಡ ಯೋಜನೆಯನ್ನ ಮಾಡ್ತಾರೆ. ಯುದ್ಧ ಹೇಗೆ ಮಾಡ್ಬೇಕು, ನಾಳೆ ಒಂದು ಪದ್ಮ ವ್ಯೂಹವನ್ನು ನಾನು ರಚನೆ ಮಾಡ್ತೇನೆ. ದ್ರೋಣ ಹೇಳ್ತಾನೆ, ಗಮನ ಇಟ್ಟು ಕೇಳಿ, ನೆನಪಿಟ್ಕೊಳ್ಳಿ. ದ್ರೋಣ ಹೇಳ್ತಾನೆ ಒಂದು ಪದ್ಮ ವ್ಯೂಹ. ಪದ್ಮ ಅಂತ ಹೇಳಿದ್ರೆ ತಾವರೆ, ತಾವರೆ ಹಾಗೆ ಸೈನಿಕರನ್ನ ನಿಲ್ಲಿಸುವಂಥದ್ದು ದೊಡ್ಡ ಕಡೆ, ಅದನ್ನ ಪದ್ಮ ವ್ಯೂಹ ಅಂತ ಹೇಳ್ತಾರೆ. ಅದ್ರ ಒಳಗೆ ಹೋಗಿ ಯುದ್ಧ ಮಾಡೋದು ಗೊತ್ತಿಲ್ಲ, ಯಾರಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ. ಕುದುರೆಗಳು ಹೊರಗಿನ ಸಾಲಲ್ಲಿ, ಅದರ ಒಳಗಿನ ಸಾಲಲ್ಲಿ ಆನೆಗಳು, ಅದರ ಒಳಗಿನ ಸಾಲಲ್ಲಿ ರಥಗಳು, ಅದ್ರೊಳಗೆಲ್ಲ ಹೋಗಿ ಯುದ್ಧ ಮಾಡಬೇಕು. ಸಾಧ್ಯ ಇರುವಂತದ್ದು ಯಾರಿಗೆ? ಬಲರಾಮನಿಗೆ ಗೊತ್ತು. ಅದು ಕೃಷ್ಣನ ಅಣ್ಣ ಬಲರಾಮ ಇದ್ದಲ್ಲ, ಅವನಿಗೆ ಪದ್ಮವ್ಯೂಹದ ಒಳಗೆ ಹೋಗಿ ಯುದ್ಧ ಮಾಡೋದು ಹೇಗಂತ ಅವನಿಗೆ ಗೊತ್ತಿತ್ತು. ಕೃಷ್ಣನಿಗೆ ಗೊತ್ತಿತ್ತು ಅದ್ರೊಳಗೆ ಹೋಗಿ ಹೇಗೆ ಯುದ್ಧ ಮಾಡಬೇಕು ಅಂತ. ಅರ್ಜುನನಿಗೆ ಗೊತ್ತಿತ್ತು. ಇವರು 3 ಜನರಿಗೆ ಬಿಟ್ರೆ ಒಳಗೆ ಹೋಗಿ ಹೊರಗೆ ಬರೋದು ಹೇಗೆ ಅನ್ನೋದು ಉಳಿದವರಿಗೆ ಗೊತ್ತಿಲ್ಲ. ಅದಕ್ಕೆ ದ್ರೋಣ ಏನ್ ಮಾಡ್ತಾನೆ, ದುರ್ಯೋಧನ ಹತ್ರ ಹೇಳ್ತಾನೆ, ನಾವೊಂದು ಉಪಾಯವನ್ನು ಮಾಡೋಣ. ಏನಂತ ಹೇಳಿದ್ರೆ ನಮ್ಮ ಸೈನ್ಯವನ್ನ 2 ಭಾಗ ಮಾಡಿ ಆ ಕಡೆಯಿಂದ ಒಂದು ದಾಳಿ ನಡೀಲಿ. ಆ ದಾಳಿ ನಡೆದಾಗ ಏನಾಗುತ್ತೆ, ಅರ್ಜುನಿಗೆ ಗೊತ್ತಿದೆಯಲ್ಲ, ಅವನು ಅಲ್ಲಿಗೆ ಯುದ್ಧಕ್ಕೆ ಹೋಗ್ತಾನೆ. ನಾವು ಅವಾಗ ಈ ಕಡೆ ಧರ್ಮರಾಯನನ್ನ ಭೀಮನನ್ನೆಲ್ಲ ಹಿಡಿಬಹುದು ಇದರೊಳಗೆ ಅಂತ ಪ್ಲಾನ್ ಮಾಡಿಕೊಂಡು ಒಂದು ದೊಡ್ಡ ಯೋಜನೆಯನ್ನು ಮಾಡಿಕೊಂಡು ಪದ್ಮವ್ಯೂಹವನ್ನ ರಚನೆ ಮಾಡ್ತಾರೆ.
ಪದ್ಮವ್ಯೂಹ ಅಂತ ಹೇಳಿದ ಗೊತ್ತಾಯ್ತಲ್ವಾ? ಹೊರಗಿನ ಸುತ್ತಲಿ ಕುದುರೆಗಳು, ಎಷ್ಟೋ ಲಕ್ಷ ಲಕ್ಷ ಕುದುರೆಗಳು, ಆ ಒಳಗಿನ ಸುತ್ತಲ್ಲಿ ಆನೆಗಳು, ಅದರೊಳಗೆ ರಥ. ಈ ಅದರೊಳಗೆ ಹೋಗ್ಬೇಕು, ಪದ್ಮವ್ಯೂಹದೊಳಗೆ ಹೋಗಬೇಕು. ಅಭಿಮನ್ಯುವಿಗೆ ಒಳಗೆ ಹೋಗುದು ಗೊತ್ತಿತ್ತು, ಆದ್ರೆ ಹೊರಗೆ ಬರೋದು ಗೊತ್ತಿಲ್ಲ. ಆ ಕಥೆ ಕೇಳಿರಬಹುದು ನೀವು. ಒಂದ್ಸತಿ ಸುಭದ್ರೆಯನ್ನ ಕೃಷ್ಣ ಕರ್ಕೊಂಡು ಹೋಗ್ತಾ ಇರುವಾಗ, ಸುಭದ್ರೆ ತುಂಬ ಗರ್ಭಿಣಿ, ಕತೆ ಹೇಳ್ತಾ ಹೋಗ್ತಾನೆ ಕೃಷ್ಣ. ಇವಳು ಮೊದಲಿಗೆ ರಥದಲ್ಲಿ ಕೂತ್ಕೊಂಡು ಹೋ ಅಂತಿರ್ತಾಳೆ. ಆಮೇಲೆ ನಿದ್ರೆ ಬಂದ್ಬಿಡುತ್ತೆ ಸುಭದ್ರೆಗೆ. ನಿದ್ರೆ ಬಂದಾಗ ಇವರು ಕತೆ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾನೆ. ಕತೆ ಏನ್ ಹೇಳ್ತಿರ್ತಾನೆ ಅಂತ ಹೇಳಿದ್ರೆ, ಈ ಪದ್ಮವ್ಯೂಹದ ಕಥೆಯನ್ನೇ ಹೇಳ್ತಾ ಇರ್ತಾನೆ ಕೃಷ್ಣ. ಹೇಗೆ ಅದನ್ನು ರಚನೆ ಮಾಡ್ತಾರೆ, ಅದ್ರ ಒಳಗೆ ಹೋಗೋದು ಹೇಗೆ, ಅದೆಲ್ಲ ಹೇಳ್ತಾ ಇರ್ತಾನೆ. ಸುಭದ್ರೆಗೆ ನಿದ್ರೆ ಬರುತ್ತೆ. ಆದ್ರೆ ಸುಭದ್ರೆ ಹೊಟ್ಟೆ ಒಳಗಿದ್ದ ಅಭಿಮನ್ಯು ಮಗು ಇದೆಯಲ್ಲ, ಹೊಟ್ಟೆ ಒಳಗಿದ್ದಾಗಲೂ ಕೂಡ ಮಕ್ಕಳು ಕೇಳಿಸ್ಕೊಳ್ತಾರೆ. ಹಾಗಾಗಿ ಎಲ್ಲರೂ ಏನ್ ಹೇಳ್ತಾರೆ, ಗರ್ಭಿಣಿಯರಿದ್ದಾಗ ಮನೆಯಲ್ಲಿ ಕೆಟ್ಟ ಮಾತನ್ನ ಆಡಬೇಡಿ, ಕೆಟ್ಟ ಭಾಷೆಯನ್ನು ಬಳಸಬೇಡಿ, ಒಳ್ಳೆಯ ವಿಚಾರಗಳನ್ನ ಕೇಳಿ. ಹೊಟ್ಟೆಯೊಳಗಿದ್ದ ಮಗು ಹತ್ರ ಕೇಳ್ತಾ ಇರುತ್ತೆ, ಹೇಳ್ತಾರಲ್ವಾ, ಮನೆಯಲ್ಲಿ ದೊಡ್ಡವರೆಲ್ಲ ಕೇಳ್ತಿರ್ತಾರೆ. ಈ ಮಗು ಏನ್ ಮಾಡುತ್ತೆ, ಹೂ ಅನ್ಲಿಕ್ಕೆ ಶುರು ಮಾಡಿಬಿಡುತ್ತೆ, ಕಥೆಯನ್ನು ಕೇಳ್ಕೊಳುತ್ತೆ. ಆಮೇಲೆ ಕೃಷ್ಣನಿಗೆ ಗೊತ್ತಾಗಿ ಕಥೆಯನ್ನು ನಿಲ್ಲಿಸ್ತಾನೆ. ಕಥೆ ಎಲ್ಲಿಗೆ ನಿಲ್ಲಿಸಿದ್ದ? ಪದ್ಮವ್ಯೂಹದ ಒಳಗೆ ಹೋಗುವವರೆಗೆ ಮಾತ್ರ ನಿಲ್ಲಿಸಿದ್ದ. ಅಲ್ಲಿಯವರೆಗೆ ಮಾತ್ರ ಅಭಿಮನ್ಯುವಿಗೆ ಪದ್ಮವ್ಯೂಹದ ಒಳಗೆ ಹೋಗುವುದು ಹೇಗೆ ಅನ್ನೋದು ಗೊತ್ತಾಗಿತ್ತು. ಇವಾಗ ಏನಾಯ್ತು, ಎರಡು ಕಡೆಯಿಂದ ಯುದ್ಧ ಪ್ರಾರಂಭ ಆಯಿತು. ಅರ್ಜುನಾದಿಗಳೆಲ್ಲ ಆ ಕಡೆ ಯುದ್ಧಕ್ಕೆ ಹೋದ್ರು. ಮರು ದಿವಸ ಧರ್ಮರಾಯನಿಗೆ ತಲೆಬಿಸಿಯಾಗಿದೆ. ಪದ್ಮವ್ಯೂಹ ರಚನೆಯಾಗಿ ಯುದ್ಧಕ್ಕೆ ಬರ್ಲಿಕ್ಕೆ ಹೇಳಿದ್ದಾರೆ ಈಗ ಕೌರವರು. ನಾವು ಹೇಗೆ ಹೋಗೋದು ಯಾರಿಗೂ ಗೊತ್ತಿಲ್ಲ, ಏನ್ ಮಾಡುದು ಅಂತ ಹೇಳಿ ತಲೆಬಿಸಿಲಿದ್ದಾಗ, ಆವಾಗ ಯಾಕೆ ದೊಡ್ಡಪ್ಪ ತಲೆಬಿಸಿ ಮಾಡ್ಕೊಳ್ತಾ ಇದ್ದಿ? ತಲೆಬಿಸಿ ಮಾಡ್ಕೊಳ್ಬೇಡ. ಪದ್ಮವ್ಯೂಹ ಹೇಗೆ ಹೋಗ್ಬೇಕು, ಹೇಗೆ ಯುದ್ಧ ಮಾಡ್ಬೇಕು ಅನ್ನೋದು ನನಗೆ ಗೊತ್ತು. ನನ್ನನ್ನ ಕಳಿಸಿಕೊಡು. ನೀನು ನನ್ನನ್ನು ಕಳಿಸಿದ್ದೆ ಹೌದು ಅಂತ ಹೇಳಿ, ಆದ್ರೆ ಅದ್ರ ಒಳಗಿರುವ ಅಷ್ಟು ಜನರನ್ನ, ಯಮನ ಮನೆ ಇದೆಯಲ್ಲ, ಆ ಯಮನ ಮನೆಗೆ ಕಳಿಸ್ತೇನೆ ನಾನು, ಕೊಡು ನನಗೆ ಅರ್ಪಣೆ ಅಂತ ಹೇಳಿ ಅಭಿಮನ್ಯು ಬಂದು ಜನಪದಂಗ್ರಿಗೆ ಮಾಡಿದ್ದು. ಅವರ ಕಾಲಿಗೆ, ದೊಡ್ಡಪ್ಪನ ಕಾಲಿಗೆ ನಮಸ್ಕಾರ ಮಾಡಿ, ಅಭಿಮನ್ಯು ಅರ್ಜುನನ ಮಗ, ಧರ್ಮರಾಯನಿಗೆ ನಮಸ್ಕಾರ ಮಾಡಿ ಹೇಳ್ತಿದ್ದಾರೆ, ದೊಡ್ಡಪ್ಪ ತಲೆಬಿಸಿ ಮಾಡ್ಕೊಳ್ಬೇಡಿ, ದುಃಖ ಪಡಬೇಡಿ, ಯಾರು ಇಲ್ಲ ಅಂತ, ನಾನಿದ್ರೆ ನಾನು ಹೋಗ್ತೇನೆ, ಅವ್ರನ್ನೆಲ್ಲ ಯಾವೊಬ್ಬರಿಗೆ ಅಟ್ಟಿ ನಾನು ಯುದ್ಧವನ್ನು ಗೆದ್ದುಕೊಂಡು ಬರ್ತೇನೆ, ಕೊಡಿ ನನಗೆ ಅರ್ಪಣೆ ಅಂತ ಹೇಳಿ ಕೇಳ್ತಾನೆ. ಆಗ ಈ ಚಿಕ್ಕ ಬಾಲಕನ ಮಾತು ಕೇಳಿ ಧರ್ಮರಾಯನಿಗೆ ನಗು ಬರುತ್ತೆ. ಧರ್ಮರಾಯ ಏನ್ ಹೇಳ್ದ? ಹಸುಳೆಯ ಅದಟಿನ ನುಡಿಯ ಕೇಳಿದು ನಸು ನಗುತ ಧರ್ಮಜನು ಘನ ಪೌರುಷವು ನಿನಗುಂಟು ಎಂದು ಕಂದನ ತೆಗೆದು ಬಿಗಿಯಪ್ಪಿ ಶಿಶುವು ನೀನೆಲೆ ಮಗನೇ ಕಾದುವರು ಅಸಮಬಲರು ಕಣ ಮಹಾರಥರ ಎಸುಗೆಯನು ನೀನೆಂತೂ ಸೈರಿಸಲಾಪೆ ಹೇಳಲ್ಲ. ಇದನ್ನ ಆನಂದ ಭೈರವಿ ಅಂತ ಒಂದು ರಾಗ ಇದೆ, ಅದರಲ್ಲಿ ಹೇಳ್ತೀವಿ. ಹಸುಳೆಯದಟಿನ ನುಡಿಯ ಕೇಳಿದು ನಸುನಗುತ ಧರ್ಮಜನು ಘನ ಪೌರುಷವು ನಿನಗುಂಟು ಎಂದು ಕಂದನ ತೆಗೆದು ಬಿಗಿಯಪ್ಪಿ ಶಿಶು ನೀನೆಯ ಮಗನೇ ಕಾದುವರು ಅಸಮಬಲರು ಕಣ ಮಹಾರಥರ ಎಸುಗೆಯನು ನೀನೆಂತು ಸೈರಿಸಲಾಬೆ ಹೇಳೆಲ್ಲ. ಚಿಕ್ಕ ಬಾಲಕ ಅಭಿಮನ್ಯು ದೊಡ್ಡಪ್ಪ ನನ್ನ ಕಳಿಸಿಕೊಡೋ ಯುದ್ಧಕ್ಕೆ ಅಂತ ಕೇಳ್ತಿದ್ದಾರೆ. ನಿಮ್ಮ ಮನೆ ಎದುರು ಯಾವುದೋ ದೊಡ್ಡ ಬಂಡೆ ಇದೆ, ಮನೆಯವರಿಗೆಲ್ಲ ತಲೆಬಿಸಿಯಾಗಿದೆ, ಈ ದೊಡ್ಡ ಬಂಡೆ ಬಂದು ಬಿದ್ದಿದೆ, ಇದನ್ನು ಹೇಗಪ್ಪ ತೆಗೆಯೋದು ಅಂತ ಹೇಳಿ. ಆಗ ಒಂದು 3 ವರ್ಷದ ಆಗತಾದೆ ನಡೆಯುವ ಪುಟ್ಟ ಮಗು ಒಂದು ಬಂದು ಹೇಳುತ್ತೆ, ನಾನು ಅದನ್ನು ಸೈಡಿಗೆ ಹಾಕ್ತೇನೆ. ಆವಾಗ ದೊಡ್ಡವರೆಲ್ಲ ಏನೋ ಅಂದ್ಕೊಳ್ತಾರೆ, ನಗಾಡ್ತಾರೆ. ಅದಕ್ಕೆ ಗೊತ್ತಿಲ್ಲ ಅದು ದೊಡ್ಡ ಬಂಡೆ ಗಟ್ಟಿ ಇದೆ ಅಂತ. ಆ ಮಗು ಏನ್ ಹೇಳುತ್ತೆ, ನಾನು ಆ ಬಂಡೆಯನ್ನು ದುಡಿ ಆ ಕಡೆ ಹಾಕ್ತೇನೆ ಅಂತ. ಆಗುತ್ತಾ? 3 ವರ್ಷದ ಮಗು ಇದು ನಡ್ಲಿಕ್ಕೆ ಬರೋದಿಲ್ಲ ಅದಕ್ಕೆ. ಅದು ಹೇಗೆ ಆ ಬಂಡೆಯನ್ನು ದುಡೋದು? ಹಾಗೆ ಆ ರೀತಿ ಆಯ್ತು ಅಂತ ಧರ್ಮರಾಯನಿಗೆ ನಗು ಬರ್ತಿದೆ. ಇನ್ನು ಚಿಕ್ಕವ ನೀನು ಯುದ್ಧಕ್ಕೆ ಹೋಗ್ತೇನೆ ಅಂತಿದೆಯಲ್ಲ, ಅದೇ ಊಟವ ಯುದ್ಧ ಅಂತ ಹೇಳಿದ್ರೆ, ಅಥವಾ ಆಟವ? ಮಕ್ಕಳಿಗೆಲ್ಲ ಯುದ್ಧ ಅಂತ ಹೇಳಿದ್ರೆ ಏನಂತ ಗೊತ್ತಿಲ್ಲ. ನೋಡು, ನೀನಿನ್ನು ಚಿಕ್ಕ ಬಾಲಕ,
ಯುದ್ಧ ಅಂತ ಹೇಳಿದ್ರೆ ಅದು ಸಾಧಾರಣದ್ದಲ್ಲ. ಸಮುದ್ರದ ಮಧ್ಯದಲ್ಲಿ ಸುಳಿ ಒಂದಿದ್ರೆ, ದೊಡ್ಡ ಸುಳಿ ಒಂದಿದ್ರೆ ಅಲ್ಲಿಗೆ ಹೋದ್ರೆ ಹೇಗಾದ್ರೂ ತಪ್ಪಿಸ್ಕೊಂಡು ಬರಬಹುದು. ಪ್ರಳಯ ಕಾಲದ ಅಗ್ನಿಯ ಕೊರಳಲ್ಲಿ ಸಿಕ್ಕಿದ್ರೆ ತಪ್ಪಿಸ್ಕೊಂಡು ಬರಬಹುದು. ಯುದ್ಧ ಅಂತ ಹೇಳಿದ್ರೆ ಆ ಒಂದು ಅತಿರಥ ಮಹಾರಥರು ಇದ್ದಾರೆ. ಮಹಾರಥ ಅಂತ ಹೇಳಿದ್ರೆ ಒಬ್ಬನೇ ಒಬ್ಬ ವ್ಯಕ್ತಿ 1,000 ಜನರ ಜೊತೆಗೆ ಒಬ್ಬನೇ ಯುದ್ಧ ಮಾಡುತ್ತಾನೋ ಅವನನ್ನ ಮಹಾರಥ ಅಂತ ಹೇಳಿ ಕರೀತಾರೆ. 1,000 ಜನ ಎದುರಿಂದ ಈ ಕಡೆಯಿಂದ ಒಬ್ಬನೇ ಹೋಗ್ತಾನೆ ಯುದ್ಧಕ್ಕೆ, ಅವನು ಅಷ್ಟು ಜನರನ್ನ ಗೆಲ್ತಾನೆ, ಅಂಥವನನ್ನ ಮಹಾರಥ ಅಂತ ಹೇಳಿ ಕರೀತಾರೆ. ಒಳಗಿರುವಂತವರೆಲ್ಲ ಅತಿರಥ ಮಹಾರಥರು. ನೀನು ಹೋಗಿ ಯುದ್ಧ ಮಾಡ್ತೇನೆ ಅಂತ ಹೇಳ್ತಿದ್ದಿ, ನೀನಿನ್ನ ಚಿಕ್ಕ ಬಾಲಕ, ಅಷ್ಟು ಸುಲಭ ಇಲ್ಲ ಗೆಲ್ಲೋದು. ಆದ್ರೆ ಈ ಚಿಕ್ಕ ಬಾಲಕನ ಧೈರ್ಯ ನೋಡಿ. ನಾವು ಸಣ್ಣ ಜಿರಳೆಗೆ, ಒಂದು ಸಣ್ಣ ಹಲ್ಲಿಗೆ ಏನು ಡೈನೋಸಾರೇ ಬಂದ ಹಾಗೆ ಓಡ್ತೇವೆ, ಮೈ ಮೇಲೆ ಬಿದ್ದರೆ ಜಿರಳೆ ಬಂದ್ರೆ ಅಲ್ವಾ, ಅಷ್ಟು ಹೆದರ್ತೇವೆ. ಆ ಭಯ, ಯಾರಿಗೆ ಭಯ ಇರುತ್ತೋ ಅವರು ಯಾವುದೇ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿರ್ಭಯವಾಗಿರಬೇಕು, ಭಯವನ್ನು ದೂರ ಮಾಡ್ಕೊಂಡಿರ್ಬೇಕು, ಧೈರ್ಯದಲ್ಲಿರಬೇಕು, ಏನನ್ನಾದ್ರೂ ಗೆಲ್ತೇನೆ ಎನ್ನುವ ಛಲ, ಹಠ ಇರಬೇಕು. ಆಗ ಮಾತ್ರ ಗೆಲ್ಲಿಕ್ಕೆ ಸಾಧ್ಯ. ಸಣ್ಣ ಸಣ್ಣ ವಿಷಯಕ್ಕೆ ಹೆದರ್ಕೊಂಡು ಭಯ ಪಟ್ಕೊಳ್ಳುವವರು ಹೇಡಿಗಳು ಅಂತ ಹೇಳಿ ಕರಿತೇವೆ ನಾವು ಅವರನ್ನ. ಆ ಹೇಡಿಯ ಮನಸ್ಥಿತಿ ಇದ್ರೆ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಕೂಡ ಧೈರ್ಯಂ ಸರ್ವತ್ರ ಸಾಧನಂ, ಹೇಳಿದಿರಾ? ಧೈರ್ಯ ಒಂದು ಇದೆ ಅಂತ ಹೇಳಿ ಆದ್ರೆ ಪ್ರಪಂಚದಲ್ಲಿ ಏನನ್ನ ಬೇಕಿದ್ರು ಗೆಲ್ಬಹುದು. ಈ ಅಭಿಮನ್ಯುವಿಗೆ ಆ ಒಂದು ಧೈರ್ಯ ಇತ್ತು, ಆ ಒಂದು ಛಲ ಇತ್ತು, ಹಠ ಇತ್ತು. ಇಲ್ಲ ದೊಡ್ಡಪ್ಪ, ನಾನು ಗೆದ್ದೇ ಗೆಲ್ತೇನೆ ಅವರನ್ನ ಅಂತ ದೊಡ್ಡಪ್ಪ ಹೀಗೆ ಹೇಳಿದಾಗ ಅಭಿಮನ್ಯು ಏನ್ ಹೇಳ್ತಾನೆ ಕೇಳಿ. ಬಿಡು ಮರೀಚಿಯ ತೊರೆಗೆ ಹರುಗೋಲಿಡುವರುಂಟೆ, ಲೆಪ್ಪದ ಉರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು, ಚಪಲ ನೆನ್ನದಿರು ಕೊಡನ ಮಗನ ಕುಮಂತ್ರದ ಒಟ್ಟಿನ ಕಡಿತಕ್ಕೆ ಆನ್ ಅಂಜುವೆನೆ, ವೆಗ್ಗಳ ನುಡಿಯಲಮ್ಮೆನು ತನ್ನನು ಈಗಲೇ ಬಿಟ್ಟು ನೋಡೆಂದ. ಬಿಡು ಮರೀಚಿಯ ತೊರೆಗೆ ಹರುಗೋಲಿಡುವರುಂಟೆ, ಲೆಪ್ಪದುರುಗನ ಹಿಡಿಯಲೇತಗೆ ಗರುಡ ಮಂತ್ರವು, ಚಪಲನೆನ್ನದಿರು ಕೊಡನ ಮಗನ ಕುಮಂತ್ರದ ಒಟ್ಟಿನ ಕಡಿತಗೆ ಆನ್ ಅಂಜುವೆನೆ, ವೆಗ್ಗಳ ನುಡಿಯಲಮ್ಮೆನು ತನ್ನ ನೀಗಳ ಬಿಟ್ಟು ನೋಡೆಂದ. ಅಭಿಮನ್ಯು ಹೇಳ್ತಾರೆ, ಈಗ ನೀವು ಗಮನಿಸಿದ್ರೂ ಇಲ್ವೋ ಗೊತ್ತಿಲ್ಲ, ತುಂಬಾ ಬಿಸಿಲಿದ್ದಾಗ, ರಣ ಬಿಸಿಲಿದ್ದಾಗ ತುಂಬಾ ದೂರದಲ್ಲಿ ನೀರು ಹರಿದ ಕಾಣುತ್ತೆ. ಮರೀಚಿಕೆ ಅಂತ ಹೇಳಿ ಕರಿತೇವೆ ನಾವು ಅದನ್ನು. ಮರಳುಗಾಡಿನಲ್ಲಿ, ಪ್ರಾಯಶಃ ನೀವು ನೋಡಿರ್ಲಿಕ್ಕಿಲ್ಲ ಮರಳುಗಾಡು, ಅಥವಾ ನೀವು ನೋಡಿದ್ರೆ ಹೇಗೆ ಅಂತ ಹೇಳಿದ್ರೆ ಡಾಂಬರ್ ರೋಡ್ ಇರ್ತಲ್ಲ, ಈಗಿನ ಡಾಂಬರ್ ರೋಡ್, ತುಂಬಾ ಡಾಂಬರ್ ರೋಡ್ ಸೀದಾ ರೋಡ್ ಇದ್ದಾಗ ರಣ ಬಿಸಿಲಲ್ಲಿ ಏನಾದ್ರು ನೀವು ಹೋಗ್ತಾ ಇದ್ರೆ ದೂರದಲ್ಲಿ ನೀರು ಹರಿದಾಗ ಕಾಣುತ್ತೆ. ಅಲ್ಲಿ ಆಕ್ಚುಲಿ ನೀರು ಇರೋದಿಲ್ಲ, ಆದ್ರೆ ನಮ್ಮ ಕಣ್ಣಿಗೆ ಅಲ್ಲಿ ನೀರಿದೆ ಅಂತ ಅನ್ಸುತ್ತೆ, ಇಲ್ಲ ನೀರೇ ಅಂತ ಅನ್ಸುತ್ತೆ. ಮರಳುಗಾಡಿನಲ್ಲೂ ಕೂಡ ಅಷ್ಟೇ, ದೂರದಲ್ಲಿ ರಣ ಬಿಸಿಲಲ್ಲಿ ನೀರಿದ್ದಾಗ ಕಾಣುತ್ತೆ. ಅಭಿಮನ್ಯು ಕೇಳ್ತಾನೆ, ಯಾರಾದ್ರೂ ಆ ಮರೀಚಿಕೆಗೆ ತೆಪ್ಪವನ್ನು ದೋಣಿಯನ್ನು ಬಿಡ್ತಾರ? ಇಲ್ಲ, ಅಲ್ಲಿ ನೀರೇ ಇರೋದಿಲ್ಲ. ಒಂದು ಮೇಣದಿಂದ ಒಂದು ಹಾವಿದೆ, ಈ ಮೊದಲೆಲ್ಲ ಈ ಸರ್ಪವನ್ನು ಹಿಡಿಲಿಕ್ಕೆ, ಮಹಾ ಉರಗವನ್ನು ಹಿಡಿಲಿಕ್ಕೆ ಗರುಡ ಮಂತ್ರ ಅಂತ ಒಂದು ಮಂತ್ರ, ಆ ಮಂತ್ರವನ್ನು ಹೇಳಿ ಸರ್ಪವನ್ನು ಹಿಡಿಬಹುದು ಅಂತ. ಆ ಮಂತ್ರವನ್ನು ಜೋರಾಗಿ ಹೇಳ್ತಾ ಇದ್ರೆ ಹೆಡೆ ಬಿಚ್ಚಿದ ನಾಗರ ಹಾವು ಏನಿದೆ ಅದು ಏನು ಮಾಡೋದಿಲ್ಲ, ಹಾಗೆ ಇರುತ್ತೆ, ಅಲ್ಲಿಗಾಡದೆ ಇದ್ದ ಹಾಗಿರುತ್ತೆ ಅಂತ. ಆ ಗರುಡ ಮಂತ್ರ ಗೊತ್ತಿರಬೇಕು. ಗರುಡ ರೇಖೆ ಕೈಯಲ್ಲಿದ್ದು ಗರುಡ ಮಂತ್ರ ಗೊತ್ತಿದ್ರೆ ಹಾವನ್ನ ಹಿಡಿಬಹುದು ಅನ್ನೋದೊಂದು ನಂಬಿಕೆ ಇದೆ. ಒಂದು ಮೇಣದಿಂದ ಮಾಡಿದ ಒಂದು ಹಾವಿದೆ, ಆ ಹಾವನ್ನು ಹಿಡಿಬೇಕಿದ್ರೆ ಗರುಡ ಮಂತ್ರ ಬೇಕಾ? ಮೇಣದಿಂದ ಮಾಡಿದ ಹಾವು, ಇದರ ಹಾವಲ್ಲ, ಅವನು ಯಾರು ಹಿಡ್ಕೊಂಡು ಹೋಗ್ತಾನೆ,
ಒಂದು ಆಟದ ಸಾಮಾನನ್ನು. ನಿಜದ ಹಾವು ಬಂದ್ರೆ ಭಯ. ಒಂದು ಮೇಣದ ಹಾವಿದ್ರೆ ಅದನ್ನು ಹಿಡಿಲಿಕ್ಕೆ ನಮಗೆ ಗರುಡ ಮಂತ್ರದ ಪ್ರಯೋಗ ಬೇಕಾಗಿಲ್ಲ. ಹಾಗೆ ಕೊಡನ ಮಗ ದ್ರೋಣನಿಗೆ ಕೊಡನ ಮಗ ಅಂತ ಇಲ್ಲಿ ಕವಿ ಪದವನ್ನು ಬಳಸಿದ್ದಾರೆ. ಕುಂಭ ಸಂಭವ ಅಂತ ಹೇಳ್ತಾರೆ. ಅಂದ್ರೆ ದ್ರೋಣ ಹುಟ್ಟಿದ್ದು ಒಂದು ಮಡಿಕೆಯ ಒಳಗಿಟ್ಟು ಹುಟ್ಟಿದ್ದು ಅಂತ. ಗರ್ಭವನ್ನೇ ಮಡಿಕೆಯೊಳಗಿಟ್ಟು ಅದಕ್ಕೆಲ್ಲ ಒಂದಷ್ಟು ಔಷಧಿಗಳನ್ನ ಹಾಕಿ ಆ ಮಡಿಕೆಯೊಳಗೆ ಹುಟ್ಟಿದವ ದ್ರೋಣ ಅಂತ. ಹಾಗಾಗಿ ಅವನಿಗೆ ದ್ರೋಣ ಅನ್ನುವ ಹೆಸರು ಬಂತು, ಕುಂಭ ಸಂಭವ ಅಂತ ಹೆಸರು ಬಂತು ಅಂತ. ಈಗೆಲ್ಲ ವಿಜ್ಞಾನದಲ್ಲಿ ಟೆಸ್ಟ್ ಬೇಬಿಸ್ ಅಂತ ಹೇಳ್ತಾರೆ, ಬೇರೆ ಬೇರೆ ಪ್ರಯೋಗಗಳೆಲ್ಲ ಇದೆ. ಇಂತಹ ಪ್ರಯೋಗ ರಾಮಾಯಣದ ಮಹಾಭಾರತದ ಕಾಲದಲ್ಲೇ ಇತ್ತು ಅಂತ ಹೇಳಿ ನಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ. ಆದ್ರಿಂದ ಯಾವುದೇ ಕಾರಣಕ್ಕೂ ದೊಡ್ಡಪ್ಪ ನೀವು ಹೆದರ್ಬೇಕಾಗಿಲ್ಲ. ಅದೇನು ಒಳಗಿದ್ದವರೇನು ನಿಜದ ಹಾವಲ್ಲ, ಅದೆಲ್ಲವೂ ಕೂಡ ಒಂದು ಆಟಿಕೆಯ ಹಾವಷ್ಟೇ. ಅದನ್ನ ಹೋಗಿ ಹೇಗೆ ಹಿಡಿದು ತರಬೇಕು ಅಂತ ನನಗೆ ಗೊತ್ತಿದೆ. ಹೇಗೆ ನಾನು ಪದ್ಮವ್ಯೂಹವನ್ನು ಭೇದಿಸಿ ಅದನ್ನು ನಾಶಪಡಿಸಿ ಅವರನ್ನೆಲ್ಲ ಯಮನ ಆಲಯಕ್ಕೆ ಕಳಿಸ್ತೇನೆ. ಯಮ ಇವತ್ತು ಸರಿಯಾಗಿ ಊಟ ಮಾಡಬೇಕು, ಎಲ್ಲರ ಪ್ರಾಣವನ್ನ ಯಮ ತಿನ್ನಬೇಕು, ಅಷ್ಟು ಜನರದ್ದು. ಆ ರೀತಿ ನಾನು ಯುದ್ಧ ಮಾಡಿ ಬರ್ತೇನೆ ಅಂತ ಹೇಳಿ ಹೇಳಿದಾಗ ದೊಡ್ಡಪ್ಪ ಏನ್ ಹೇಳ್ತಾರೆ ಮುಂದಕ್ಕೆ ನೋಡೋಣ. ಕಂದ ವೈರಿವ್ಯೂಹವು ಅಸದಳವೆಂದೆನಿಪುದು, ಅದರೊಳಗೆ ಕೃಪಾ ಗುರುನಂದನರು ರಾಧೇಯ ಭೂರಿಶ್ರವ ಜಯದ್ರಥರು ಇಂದುಧರನು ಅಡಹಾಯ್ದರು, ಒಮ್ಮಿಗೆ ಹಿಂದು ಮುಂದೆನಿಸುವರು. ನೀ ಗೆಲುವಂತವೆಂತೈ ಸಮರವಿದು ಸಾಮಾನ್ಯವಲ್ಲೆಂದ. ಕಂದ ವೈರಿವ್ಯೂಹವು ಅಸದಳವೆಂದೆನಿಪುದು, ಅದರೊಳಗೆ ಕೃಪಾ ಗುರುನಂದನರು ರಾಧೇಯ ಭೂರಿಶ್ರವ ಜಯದ್ರಥರು ಇಂದುಧರನು ಅಡಹಾಯ್ದರು, ಒಮ್ಮಿಗೆ ಹಿಂದು ಮುಂದೆನಿಸುವರು. ನೀ ಗೆಲುವಂದವೆಂತೈ ಸಮರವಿದು ಸಾಮಾನ್ಯವಲ್ಲೆಂದ. ಅಭಿಮನ್ಯುವನ್ನ ಹತ್ತಿರದಲ್ಲಿ ಹಿಡ್ಕೊಂಡು ಹೇಳ್ತಾರೆ, ಮಗು ಯುದ್ಧ ಇದು ಸಾಮಾನ್ಯದ ಯುದ್ಧ ಅಲ್ಲ. ಒಳಗಿರುವರು ಅತಿರಥ ಮಹಾರಥರು ಯಾರೆಲ್ಲ ಇದ್ದಾರೆ ಒಳಗಡೆ? ಕೃಪಾಚಾರ್ಯರಿದ್ದಾರೆ, ಕೌರವ ಪಾಂಡವರಿಗೆ ಧನುರ್ವಿದ್ಯೆಯನ್ನು ಹೇಳಿಕೊಟ್ಟವರು ಕೃಪಾಚಾರ್ಯರಿದ್ದಾರೆ. ಇನ್ನು ಹೋಗ್ತಾ ಇರುವವರು ಒಬ್ಬ, ಒಳಗೆ ಗುರುನಂದನನಾದ ಅಶ್ವತ್ಥಾಮ ಇದ್ದಾನೆ, ಮಹಾಪರಾಕ್ರಮಿ ಅಶ್ವತ್ಥಾಮ. ಕರ್ಣ ಇದ್ದಾನೆ ಒಳಗಡೆ, ಕರ್ಣನು ಕೂಡ ಮಹಾಪರಾಕ್ರಮಶಾಲಿ. ಭೂರಿಶ್ರವ ಇದ್ದಾನೆ, ದೊಡ್ಡ ಸೈನ್ಯ ಇದೆ ಅವರೊಂದು, ಭೂರಿಶ್ರವಂದು. ಜಯದ್ರಥ ಇದ್ದಾನೆ, ಕೌರವರಿಗೆ ಒಬ್ಬಳೇ ಒಬ್ಬಳು ತಂಗಿ ಇರ್ತಾಳೆ, ಅವಳ ಹೆಸರು ಗೊತ್ತಾ ಯಾರಿಗಾದ್ರು? ದುರ್ಯೋಧನ ದುಶ್ಯಾಸನ ಇದ್ದ ಹಾಗೆ ಒಬ್ಬಳೇ ತಂಗಿ ದುಶ್ಶಲೆಯ. ಆ ದುಶ್ಶಲೆಯ ಗಂಡ ಜಯದ್ರಥ ಇದ್ದಾನೆ, ಅವನು ಕೂಡ ಮಹಾಪರಾಕ್ರಮಿಯೇ. ಒಳಗಡೆ ಇರುವವರು ಸಾಮಾನ್ಯದವರಲ್ಲ, ಯಾರೋ ಒಂದಿಷ್ಟು ಸೈನಿಕರಾಗಿದ್ರೆ ನೀನು ಹೋಗಬಹುದಾಗಿತ್ತು. ಅಷ್ಟು ಜನರಿಗೆ ನೀನು ಹೋಗುದು ಯುದ್ಧ ಅಷ್ಟು ಸುಲಭ ಇಲ್ಲ. ಈ ಪದ್ಮ ವ್ಯೂಹದ ಒಳಗೆ ಸಾಕ್ಷಾತ್ ಪರಮೇಶ್ವರನೇ ಬಂದರೂ ಕೂಡ ಕಷ್ಟ ಇದೆ ಅಂತ ಹೇಳಿ ಆ ಯುದ್ಧದ ಭೀಕರತೆಯನ್ನ ಹೇಳ್ತಾನೆ. ಆಗ ಅಭಿಮನ್ಯು ಏನ್ ಹೇಳ್ತಾನೆ ನೋಡೋಣ. ಗಾಳಿ ಬೆಮರುವುದುಂಟೆ, ವಹ್ನಿಜ್ವಾಲೆ ಹಿಮ ಗಂಜುವುದೇ, ಮಂಜಿನ ಮೇಲು ಗಾಳೆಗ ಉಂಟೆ, ಬಲು ಬೇಸಗೆಯ ಬಿಸಿಲೊಳಗೆ ಬಾಲನಿವನೆನ್ನದಿರು, ದುಗುಡವ ತಾಳಲಾಗದು ಒಬ್ಬ, ನಿಮ್ಮಡಿ ಯಾರಿಗಳಿಗೆ ಔತಣವ ನಿಕ್ಕುವೆನು, ಒರಸಿ ರಿಪುಬಲವ. ಗಾಳಿ ಬೆಮರುವುದುಂಟೆ, ವಹ್ನಿಜ್ವಾಲೆ ಹಿಮ ಗಂಜುವುದೇ, ಮಂಜಿನ ಮೇಲು ಗಾಳೆಗ ಉಂಟೆ, ಬಲು ಬೇಸಗೆಯ ಬಿಸಿಲೊಳಗೆ ಬಾಲನಿವನೆನ್ನದಿರು, ದುಗುಡವ ತಾಳಲಾಗದು ಬೊಪ್ಪ ನಿಂಬಡಿಯಾಲಿಗಳಿಗೆ ಔತಣವ ದಿಕ್ಕುವೆನು,
ಇಷ್ಟೆಲ್ಲ ಹೇಳಿದಾಗ ಅಭಿಮನ್ಯುವಿಗೆ ಮತ್ತಷ್ಟು ಸಿಟ್ಟು ಬರುತ್ತೆ. ಗಾಳಿ, ಸುಂಟರ ಗಾಳಿ ಎಲ್ಲ ಇದೆ, ಎಷ್ಟು ರಭಸವಾಗಿ ಬೀಸುತ್ತದು. ಅದೇನಾದ್ರೂ ಬೆವರುತ್ತಾ? ನಾನು ಹಾಗೆ. ನೆನ್ಪಿಟ್ಕೊಳ್ಳಿ ನೋಡಪ್ಪ, ಸುಮ್ಮನೆ ಹೆದರಬೇಡಿ ಮತ್ತೆ ಹೆದರಿಸಬೇಡಿ. ಗಾಳಿ ಹೆದರೋದಿಲ್ಲ. ಇನ್ನು ಬೆಂಕಿಯ ಜ್ವಾಲೆ ಉರಿತಾ ಇದೆ ಅಂತ ಅಂದ್ಕೊಳ್ಳಿ, ಎಷ್ಟೇ ಚಳಿ ಇರ್ಲಿ ಆ ಬೆಂಕಿ ಗಡಗಡ ನಡುಗುತ್ತಾ? ಆ ಚಳಿ ಹೆದರ್ಕೊಡುತ್ತಾ ಅದು? ಎಷ್ಟೇ ಚಳಿ ಇರ್ಲಿ ಬೆಂಕಿ ದಗದಗ ಉರಿಯುತ್ತೆ. ನಾನು ಆ ರೀತಿ. ನಾನು ಚಿಕ್ಕವನಿರಬಹುದು, ನನ್ನ ಕೈಯಲ್ಲಿರುವ ಈ ಬಿಲ್ಲು ಬಾಣ ಇದೆಯಲ್ಲ ಇದು ಚಿಕ್ಕದ್ದಲ್ಲ. ನಾನು ಚಿಕ್ಕವನಿರಬಹುದು, ನನ್ನ ಹತ್ರ ಇರುವಂತಹ ಆಯುಧಗಳು ಖಡ್ಗ ಮತ್ತೊಂದು, ಅದಕ್ಕೆ ಬಾಲತನ ಅನ್ನೋದಿಲ್ಲ. ಯಾವುದೇ ರೀತಿಯಲ್ಲಿ ನೀವು ಸಂಶಯ ಪಡಬೇಕಾಗಿಲ್ಲ. ನನ್ನನ್ನು ಯುದ್ಧಕ್ಕೆ ಕಳಿಸಿಕೊಡಿ, ನಾನು ಹೋಗಿ ಆ ಪದ್ಮವ್ಯೂಹವನ್ನ ಭೇದಿಸಿ ಬರ್ತೇನೆ. ಇಷ್ಟೆಲ್ಲ ಹೇಳಿದ ಮೇಲೆ ಧರ್ಮರಾಯನಿಗೆ ಅನಿಸುತ್ತೆ, ಇನ್ನು ಇವನನ್ನ ಕಟ್ಟಿ ಹಾಕಿದ್ದು ನನ್ನ ಹತ್ರ ಮಾತುಗಳಿಲ್ಲ, ಏನಾದ್ರೂ ಆಗ್ಲಿ ಕಳಿಸಿಯೇ ಬಿಡೋಣ ಅಂತ ತೀರ್ಮಾನ ಮಾಡ್ತಾನೆ. ಮುಂದಿನ ಪದ್ಯವನ್ನು ನೋಡುವ. ಶರನಿಧಿಯ ಒಡಬಾರಡನ ದಳ್ಳುರಿಯ ವರ್ಮವ ತಿಳಿಯುವ ತುಂಬಿಗೆ ಮರಳುದಲೆಯುಂಟಾದರೆ ಅದು ಭವದ ಪುಣ್ಯ ಫಲ. ಅರಿಬಲವ ನೀ ಖಂಡಿಗೆಡೆ ಮೋಹರ ಸಹಿತ ನಾ ಬಗೆನು ನಡೆ ಎಂದು ಅರಸನು ಅಭಿಮನ್ಯುವಿಗೆ ನೇಮವ ಕೊಟ್ಟನು ಆಹವಕ್ಕೆ. ಶರನಿಧಿಯ ಬಡಬಾನಳನ ದಳ್ಳುರಿಯ ವರ್ಮವ ತಿಳಿವ ತುಂಬಿಗೆ ಮರಳುದಲೆಯುಂಟಾದಡೆ ಅದು ಭವದ ಪುಣ್ಯ ಫಲ. ಅರಿಬಲವನೀ ಖಂಡಿಗೆಳೆ ಮೋಹರ ಸಹಿತನ ಬಹಲು ನಡೆ ಎಂದು ಅರಸನು ಅಭಿಮನ್ಯುವಿಗೆ ನೇಮವ ಕೊಟ್ಟನು ಆಹವಕ್ಕೆ. ಒಪ್ಪಿಗೆಯನ್ನು ಕೊಡ್ತಾರೆ. ಇಷ್ಟೊತ್ತಿಗೆ ಏನ್ ಹೇಳಿದ್ರು ಕೂಡ ಈ ಮಾತನ್ನು ಕೇಳ್ತಾ ಇಲ್ಲ ಇವನು. ಆದ್ರೂ ಧೈರ್ಯ ಇದೆ, ಪರಾಕ್ರಮ ಇದೆ, ಗೊತ್ತಿದೆ. ಇನ್ನೊಂದು ಮಾತು ಹೇಳ್ತಾರೆ ಧರ್ಮರಾಯ, ನೋಡು, ಭೀಮ ಮೊದಲು ಹೋಗಿದ್ದ ಪದ್ಮವ್ಯೂಹವನ್ನ ಭೇದನ ಮಾಡ್ಲಿಕ್ಕೆ, ಆದ್ರೆ ಆಗ್ಲಿಲ್ಲ. ಭೀಮನು ಕೂಡ ಪೆಟ್ಟು ತಿಂದುಕೊಂಡು ಬಂದ. ನಕುಲ ಹೋದ, ಅವನು ಕೂಡ ಪೆಟ್ಟು ತಿಂದುಕೊಂಡು ಬಂದಿದ್ದ. ಸಾತ್ವಿಕಿ ಹೋಗಿದ್ದ, ದ್ರುಪದ ಮಹಾರಾಜ ಹೋಗಿದ್ದ. ಯಾರು ದ್ರುಪದ ಅಂತ ಹೇಳಿದ್ರೆ? ದ್ರುಪದನ ಮಗಳು ಯಾರು? ದ್ರೌಪದಿ. ದ್ರುಪದ ಮಹಾರಾಜ ಕೂಡ ಹೋಗಿದ್ದ, ಆದ್ರೆ ಅವನಿಗೂ ಕೂಡ ಆಗ್ಲಿಲ್ಲ. ವಿರಾಟ ಮಹಾರಾಜ ಹೋಗಿದ್ದ, ಅವನು ಆಗ್ಲಿಲ್ಲ. ಎಲ್ಲರೂ ಹೋಗಿ ಹಿಂದಕ್ಕೆ ಬಂದಿದ್ದಾರೆ. ಇರ್ಲಿ, ನಿಮ್ಗೆ ಗೊತ್ತಿದೆ ಪದ್ಮವ್ಯೂಹವನ್ನು ಹೇಗೆ ಭೇದನ ಮಾಡಬೇಕು ಅಂತ ಹೇಳಿ. ಒಳ್ಳೇದಾಗ್ಲಿ, ಜಯಶಾಲಿಯಾಗು, ಹೋಗಿ ಬಾ ಅಂತ ಹೇಳಿ ಹೇಳ್ತಾರೆ. ನೀನು ಮುಂದೆ ಹೋಗು, ಪದ್ಮವ್ಯೂಹವನ್ನು ಸಂಪೂರ್ಣವಾಗಿ ನಾಶ ಮಾಡು, ಹಿಂದೆ ನಾವು ಸೈನಿಕರನ್ನ ಕೂಡ್ಕೊಂಡು ಸೈನ್ಯದೊಂದಿಗೆ ಬರ್ತೇವೆ ಅಂತ ಹೇಳಿ ಅಭಿಮನ್ಯುವಿಗೆ ಆಶೀರ್ವಾದ ಮಾಡಿ ರಣವೇಳ್ಯವನ್ನು ಕೊಟ್ಟು ಯುದ್ಧರಂಗಕ್ಕೆ ಕಳಿಸ್ತಾನೆ. ಇಲ್ಲಿಗೆ ಈ ಕಥಾಭಾಗ ಮುಕ್ತಾಯಗೊಂಡಿದೆ. ಇಲ್ಲಿ ಯಾಕೆ ಈ ಪದ್ಯವನ್ನ, ಈ ಕಥಾಭಾಗವನ್ನು ನಿಮ್ಗೆ ಇಟ್ಟು ಅಂತ ಹೇಳಿದ್ರೆ, ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿಯೇ ಒಳ್ಳೊಳ್ಳೆಯ ವಿಚಾರಗಳನ್ನ ಕಲ್ತ್ಕೊಳ್ಳಿ ಅಂತ. ಧ್ರುವ ಅಂತ ಒಬ್ಬ ಇದ್ದ, ಭಕ್ತಿಯಿಂದ ದೇವರನ್ನ ಒಲಿಸ್ಕೊಂಡಿದ್ದ. ಪ್ರಹ್ಲಾದ ಅಂತ ಒಬ್ಬ ಬಾಲಕ ಇದ್ದ, ಅವನು ಕೂಡ ಭಕ್ತಿಯಿಂದ ದೇವರನ್ನ ಒಲಿಸ್ಕೊಂಡಿದ್ದ. ಏಕಲವ್ಯ ಅಂತ ಒಬ್ಬ ಬಾಲಕ ಇದ್ದ, ಗುರು ಇಲ್ಲದೆಯೂ ಕೂಡ ಹಠದಿಂದ ಗುರುವನ್ನು ನೋಡಿ ಕಲಿತ ಬಾಲಕ ಆತ. ಈ ಚಿಕ್ಕ ಚಿಕ್ಕ ಮಕ್ಕಳು ಹೇಗೆ ಸಾಧನೆಯನ್ನು ಮಾಡಿದ್ರು ನೋಡಿ. ಈಗ ಮಾತ್ರ